ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕ. ಮೈ ಮೇಲೆ ಬಂದು ಗಲಾಟೆ ಮಾಡಬೇಡಿ. ನಾವೇ ಸ್ವತಃ ನಿಮಗೆ ಫೋಟೋ ತೆಗೆಸ್ಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ. ಓಕೆ, ಎಲ್ಲಿ ಕೂತಿರಿ ನೀವು ಅಲ್ಲೇ ಇದ್ದು ಅಲ್ಲೇ ಏನು ನಿಂತು ನೋಡಿ ಅಲ್ಲೇ ಕೂಡ್ರಿ. ಓಕೆ, ಕುತೂಹಲದಿಂದ ನೋಡ್ತಾ ಇದ್ದೀನಿ ನಾನು. ಅವಾಗಿರೋ ಪರಿಸ್ಥಿತಿಗೂ ಇವಾಗಿರೋ ಪರಿಸ್ಥಿತಿ ನೋಡಿದಾಗ ತುಂಬ ಸಂತೋಷ ಅನ್ನಿಸ್ತಿದೆ. ಇಲ್ಲಿ ಪ್ರಾರಂಭ ಆಗುತ್ತೆ ಅನ್ನೋದ್ರಲ್ಲಿ ನನಗೆ ಸಂಶಯ ಇಲ್ಲ. ಈ ಚಿತ್ರೋತ್ಸವ, ಈ ಒಂದು ಸ್ಪರ್ಧೆಯಲ್ಲಿ ಇದು ಅದಕ್ಕೆ ನಾಂದಿ ಆಗಿ ನಾನು ಕೆಲಸ ಕೂಡ ಮಾಡ್ತಾ ಇದ್ದೆ, ಜೊತೆಗೆ ರಂಗಭೂಮಿಯನ್ನು ಕೂಡ ತೊಡಗಿಸ್ಕೊಂಡಿದ್ದೆ. ರಂಗಭೂಮಿಯಿಂದ ನನಗೆ ಚಿತ್ರರಂಗದಲ್ಲೂ ನನಗೆ ಅವಕಾಶ ಸಿಕ್ತು. ಆದರೆ ನನ್ನ ಜೊತೆಯಲ್ಲಿ ಧಾರವಾಡದಲ್ಲಿ ಅಭಿನಯಿಸ್ತಾ ಇರೋ ಸಾಕಷ್ಟು ಕಲಾವಿದರು, ಅವರು ಕೂಡ ಪ್ರತಿಭಾವಂತರೇ. ಆದರೆ ಅವ್ರುಗಳಿಗೆ ಬೆಂಗಳೂರಿಗೆ ಬಂದು ಅಲ್ಲಿದ್ದು ಅಲ್ಲಿ ಪ್ರಯತ್ನ ಪಡೋದು ಎಲ್ರಿಗೂ ಅದು ಆಗಲ್ಲ. ನಾನು ತುಂಬ ಸಲ ನೊಂದ್ಕೋತಾ ಇದ್ದೆ, ಎಲ್ರಿಗೂ ಆ ಅವಕಾಶ ಸಿಗಲ್ಲ ಅಂತ. ಆದರೆ ಮುಂಬರುವ ದಿನಗಳಲ್ಲಿ ಇಲ್ಲೇ ನಮ್ಮ ಧಾರವಾಡದಲ್ಲೇ ಚಿತ್ರೋದ್ಯಮ ಆದರೆ ಅಲ್ಲಿ ಬರೋ ಅವಶ್ಯಕತೆ ಇದೆ. ನಾನು ಮಗದೊಮ್ಮೆ ಇವತ್ತು ನಮ್ಮ ಎಲ್ಲ ಚಿತ್ರೋತ್ಸವದ ಆಯೋಜಕರಿಗೆ ನಾನು ಈಗಾಗಲೇ ಅವರಿಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ಆದರೆ ಇವತ್ತು ವೇದಿಕೆ ಮೇಲೂ ಕೂಡ ಹೇಳ್ತಾ ಇದ್ದೀನಿ. ಇದು ನಿಜಕ್ಕೂ ತಾವು ಮಾಡ್ತಿರೋದು ಶ್ಲಾಘನೀಯ. ಮುಂದೆ ಕೂಡ ಇದೇ ರೀತಿಯಲ್ಲಿ ಚಿತ್ರೋತ್ಸವಗಳನ್ನು ತಾವು ಆಯೋಜಿಸ್ತಾ ಹೊಸ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ಅಂತ ನಾನು ತಮ್ಮನ್ನು ಕಳಕಳಿಯಿಂದ ಕೇಳ್ಕೊತೀನಿ. ತುಂಬ ಸಂತೋಷ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ, ಯಶಸ್ವಿರಲಿ. ಆ ಭಗವಂತನ ಅನುಗ್ರಹ ತಮ್ಮ ಮೇಲೆ ಇರಲಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ ರೀ. ವೇದಿಕೆ
ಇಷ್ಟು ಗಣ್ಯರಿದ್ದಾರೆ, ನನಗೆ ಗೊತ್ತಿಲ್ಲ, ನಾನು ಅವ್ರ ಜೊತೆ ಕುತ್ಕೊಳ್ಳೋಷ್ಟು ದೊಡ್ಡೋಳ ಅಂತ ನಾನೇ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಪಕ್ಕದಲ್ಲಿ ಇರೋರೆಲ್ಲ ಕೇಳ್ತಾ ಇದ್ರು, ಯಾಕೆ ಮೇಡಮ್ ಹಂಗೆ ಯೋಚನೆ ಮಾಡ್ತಾ ಕೂತೀರಿ, ಏನು ಸಮಾಧಾನ ಇಲ್ಲ ನಿಮಗೆ ಅಂತ. ಅಂದರೆ ಇಲ್ಲಿರೋಂತಹ ಇಷ್ಟು ದೊಡ್ಡ ದೊಡ್ಡ ಗಣ್ಯರ ಜೊತೆ ನಾನು ಕುತ್ಕೊಂಡಿರೋದು ನನಗೊಂಥರ, ನಾನು ತುಂಬ ಧನ್ಯೋಸ್ಮಿ ಅನ್ನುವಂಥ ಒಂದು ಭಾವನೆ ನನಗೆ ಇವತ್ತು ಮೂಡ್ತಾ ಇದೆ. ಭಾಳ ಜನಕ್ಕೆ ಒಂದು ಡೌಟ್ ಐತ್ರಿ, ನಾನು ಯಾವ ಕಡೆ ಅವಳು ಅಂತೇಳಿ. ಸೊ ನಾನು ಧಾರವಾಡದವಳು ಅಲ್ಲ, ಹುಬ್ಬಳ್ಳಿ ಅವಳು ಅಲ್ಲ, ಬಟ್ ಪಕ್ಕಾ ಉತ್ತರ ಕರ್ನಾಟಕದವಳು. ನಾನು ಹುಟ್ಟಿ ಬೆಳೆದಿದ್ದು ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕು ಗಣೇಶ್ ಗುಡಿ. ದಾಂಡೇಲಿ ಅಂದರೆ ನಿಮಗೆಲ್ಲ ಅರ್ಥ ಆಗುತ್ತೆ. ನಿಮ್ಗೆ ರಜೆ ಇದ್ದಾಗೆಲ್ಲ ದಾಂಡೇಲಿಗೆ ಹೋಗಿ ಬರ್ತಿರ್ತೀರಿ, ನನಗೆ ಗೊತ್ತೈತಿ. ಯಾಕಂದರೆ ಸ್ವಲ್ಪ ಗೋವಾ ದೂರ, ದಾಂಡೇಲಿ ಹತ್ತಿರ, ಹಾಗಾಗಿ ಹುಬ್ಳಿ ಧಾರವಾಡ ಜನ ಭಾಳ ದಾಂಡೇಲಿ ಹೋಗಿ ಬರ್ತಿರ್ತೀರಿ. ಸೊ ನನ್ನ ಊರು ಗಣೇಶ್ ಗುಡಿ. ನಾನು ಈ ಕರ್ನಾಟಕ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಪ್ರತ್ಯೇಕ ಆದಂಥ ಸಂದರ್ಭದಲ್ಲಿ ಸರ್ ನಿಮ್ಮ ಗಮನಕ್ಕೆ ಭಾಳ ಡಿಬೇಟ್ ಮಾಡಿದ್ರಿ ಸರ್, ಯಾಕೆ ಬೇಕು ಪ್ರತ್ಯೇಕ ವಾಣಿಜ್ಯ ಮಂಡಳಿ ಅನ್ನೋ ವಿಚಾರದಲ್ಲಿ. ಸೊ ತಮ್ಗೆಲ್ರಿಗೂ ಗೊತ್ತಿದೆ ಪ್ರಾದೇಶಿಕ ಅಸಮಾನತೆ ಈಗಲೂ ಕೂಡ ನಮ್ಮ ಕಡೆ ರೋಡ್, ನಮ್ಮ ದಾಂಡೇಲಿ ಮೊನ್ನೆ ನಮ್ಮ ಊರಾಗ ಒಬ್ಬ ಹುಡುಗ ಗಣೇಶ್ ಗುಡಿಯಿಂದ ದಾಂಡೇಲಿ ಬರಬೇಕಾದ್ರೆ ಬಿದ್ದು ಸತ್ತೋದಾರೆ, KPC ಎಂಪ್ಲಾಯಿ. ಸೊ ಈ ಪ್ರಾದೇಶಿಕ ಅಸಮಾನತೆ ಅನ್ನೋದು ಎಲ್ಲ ಕ್ಷೇತ್ರದಲ್ಲೇ ಐತ್ರಿ ಸರ್, ರೋಡಿಂದ ಹಿಡಿದು ಸಿನಿಮಾದವರೆಗೆ ಎಲ್ಲ ಕಡೆ ಐತ್ರಿ ಸರ್. ಸೊ ಹೀಗಾಗಿ ಇಂತಹ ಉತ್ತರ ಕರ್ನಾಟಕದ ಯಾವುದೇ ವಿಚಾರ ಆಗಲಿ ತುಂಬ ನಾನು ನನ್ನ ಹೃದಯ ಮುಟ್ಕೊಂಡು ಹೇಳ್ತೀನಿ ಸರ್. ಉತ್ತರ ಕರ್ನಾಟಕ ಅಂತ ಬಂತಂದ್ರೆ ನನ್ನ ಕಿವಿ ನೆಟ್ಟಗಾಗ್ತದೆ ಸರ್. ನನ್ನ ಒಂಥರ ಹೃದಯಕ್ಕೆ ಚಾಕು ಚುಚ್ಚಿದಂಗೆ ಆಗುತ್ತೆ ರೀ ಸರ್. ಅದು ಎಂಥದ್ದೇ ಸಿಚುವೇಶನ್ ಆಗಲಿ, ಯಾಕೆಂದರೆ ಉತ್ತರ ಕರ್ನಾಟಕ ನನ್ನ ತಾಯಿ, ಈ ನೆಲದಲ್ಲಿ ಗಂಡು ಮೆಟ್ಟಿದ ನಾಡಿನಲ್ಲಿ ಹುಟ್ಟಿ ಬೆಳೆದವಳು ನಾನು. ಹಾಗಾಗಿ ಉತ್ತರ ಕರ್ನಾಟಕದ ಯಾವುದೇ ವಿಚಾರ ಆಗಲಿ ನಾನು ಮೊಟ್ಟ ಮೊದಲುಗಳಾಗಿ ಧ್ವನಿ ಎತ್ತುತ್ತಿದ್ದೀನಿ. ಮುಂದೇನು ಭಗವಂತ ನನಗೆ ಎಲ್ಲಿವರೆಗೆ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೆ ಎತ್ತೀನಿ. ಹಾಗೆ ನೋಡಿದ್ರೆ ರೀ, ಉತ್ತರ ಕರ್ನಾಟಕದ ನಮ್ಮ ಒಂದು ಅಸ್ಮಿತೆ ಅಥವಾ ಭಾಷಾ ಒಂದು ಸೊಗಡು ಏನಿದೆ ಅಲ್ರಿ ಸರ್, ಅದು ಒಂದು ರೀತಿ ಇತ್ತೀಚೆಗೆ ಏನಾಗಿದೆ ಅಂದರೆ ಸರ್, ಸಿನಿಮಾಗಳಲ್ಲಿ ಕಾಮಿಡಿಗೆ ಅಷ್ಟೇ ಸೀಮಿತ ಆಗಿದೆ ಸರ್. ಇದು ನಾನು ನನ್ನ ಅಭಿಪ್ರಾಯ ಬೇರೆ ನಿಮ್ಮಲ್ಲೂ ಇರ್ಬೋದು, ಹಂಗೇನಿಲ್ರಿ ಮೇಡಮ್ ಅಂತ. ಬಟ್ ಅತ್ಯಂತ ನಾವು ತುಂಬ ಲೆಕ್ಕಾಚಾರ ಹಾಕಿದಾಗ್ರಿ ಸರ್, ಅದು ಭಾಳ ಕಾಮಿಡಿ ಟೈಪಲ್ಲೇ ಒಂದು ರೀತಿ ಆಗ್ತಾ ಇದೆ. ಬಟ್ ನಾನು ಸುವರ್ಣ ಚಾನಲಲ್ಲಿ ಇದ್ದಾಗ ವಿಶ್ವೇಶ್ವರ್ ಭಟ್ರು ಅಂತ ಅವರು ಒಂಥರ ಉತ್ತರ ಕರ್ನಾಟಕಕ್ಕೆ ಸೇರಿದವರು, ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಅವರು ಒಂದು ಕಾರ್ಯಕ್ರಮ ಮಾಡಿದ್ರಿ ಸರ್, ಚಾ ಚೂಡ ಸುದ್ದಿ ನೋಡ ಅಂತ. ಅಂದರೆ ಉತ್ತರ ಕರ್ನಾಟಕ ಭಾಷಾ ಶೈಲಿಯಲ್ಲೇ ಒಂದು ಸೀರಿಯಸ್ ಆದಂತಹ ನ್ಯೂಸ್ ಓದೋದು, ಅದು ನನಗೆ ತುಂಬ ಹೆಸರು ತಂದು ಕೊಡ್ತು. ಅದಾದ ಮೇಲೆ ಪ್ರತಿದಿನ ನಾನು ನ್ಯೂಸ್ ಚಾನಲಲ್ಲಿ ಚೆನ್ನಾಗಿ ಡಿಬೇಟ್ ಮಾಡುವಾಗ ಅಥವಾ ನ್ಯೂಸ್ ಓದುವಾಗ ಒಳ್ಳೆ ಬೆಂಗಳೂರು ಒಂಥರ ಗ್ರಾಂಥಿಕ ಭಾಷೆ ಬರುತ್ತೆ ಸರ್. ಅದ ಸಿಟ್ಟಿ ಏನಾದರೂ ಬಂತಂತಂದರೆ ಪಕ್ಕಾ ಉತ್ತರ ಕರ್ನಾಟಕ ಭಾಷೆನೇ ಬರುತ್ತೆ ಸರ್. ಬಂದಿರೋ ನನ್ನ ಜೊತೆ ಡಿಬೇಟಿಗೆ ಕುಂತಿರೋ ಪೊಲಿಟಿಷಿಯನ್ಸ್ ಎಲ್ಲ ಹೇಳ್ತಾರೆ, ಮೇಡಮ್ ಉತ್ತರ ಕರ್ನಾಟಕಕ್ಕೆ ಬಂದ್ರಂದ್ರೆ ಅವ್ರು ಸಿಟ್ಟು ಬಂದೈತಿ, ಮೇಡಮ್ ಸಿಟ್ಟು ಬಂದೈತಿ ಗೊತ್ತೈತಿ, ನಾವು ಸುಮ್ಮನೆ ಆಗ್ತೀವಿ ಅಂತ. ಸೊ ಈ ರೀತಿ ಭಾಷಾ ಸೊಗಡಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಆ ಒಂದು ಸೊಗಡೇನಿದೆ ಅದು ಇತ್ತೀಚೆಗೆ ಯಾಕೋ ಒಂಥರ ಬೇರೆ ಬೇರೆ ಕಡೆ ಹೋಗ್ತಾ ಇದೆ. ಇವತ್ತು ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಜವಾಬ್ದಾರಿ ತುಂಬ ಜಾಸ್ತಿ ಇದೆ ಸರ್. ಯಾಕೆ ಅಂತಂದರೆ ಹೊಸ ಪ್ರತಿಭೆಗಳನ್ನು ಹೊರಗಡೆ ತರಬೇಕು, ನಿಮ್ಮದೇ ಆದಂತಹ ಸ್ವಂತ ಕಟ್ಟಡ ಇರಬೇಕು, ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂತಹ ಎಲ್ಲ ಟೆಕ್ನಿಷಿಯನ್ಗೆ ತರಬೇತಿ ಕೊಡುವಂತಹ ಕಾರ್ಯಗಳಾಗಬೇಕು, ಫಿಲಮ್ ಸಿಟಿ ಆಗಬೇಕು. ಇಂತಹ ಹಲವಾರು ಮುಂದಾಲೋಚನೆ ಇಟ್ಟುಕೊಂಡು ಇವತ್ತು ತಾವೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ, ಆ ಎಲ್ಲ ಮುಂದಿನ ನಿಮ್ಮ ರೂಪುರೇಷೆಗಳೆಲ್ಲ ಕಾರ್ಯಗತ ಆಗಲಿ ಮತ್ತು ಉತ್ತರ ಕರ್ನಾಟಕದ ವಾಣಿಜ್ಯ ಮಂಡಳಿ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಇಡೀ ರಾಜ್ಯಾದ್ಯಂತ ಸದ್ದಾಗಲಿ, ಸುದ್ದಿ ಆಗಲಿ. ಈ ವಿಚಾರದಲ್ಲಿ ನನ್ನಿಂದ ಏನಾದರೂ ಸಾಧ್ಯ ಆದರೆ ನಿಮ್ಮ ಪರವಾಗಿ ಸದಾ ಧ್ವನಿ ಎತ್ತೋದಕ್ಕೆ ನಾನು ಮುಂದೆ ಇರ್ತೀನಿ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ವಂದನೆಗಳು. ನೋಡಬೇಕು ಅನ್ನೋದೊಂದು ದೊಡ್ಡ ಚಾಲೆಂಜ್. ಇವಾಗ ಒಳ್ಳೆ ಕಥೆ, ಒಬ್ಬ ಒಳ್ಳೆ ಕ್ಯಾಮ್ರಾಮನ್, ಸಿನಿಮಾ ಮಾಡ್ತೀನಿ ಅನ್ನುವಂಥ ಹುಚ್ಚು, ಇದು ತುಂಬ ಪ್ಯಾಷನ್ನ ಡ್ರೈವ್ ಮಾಡುತ್ತೆ. ಒಂದು ಸಿನಿಮಾ ಮಾಡಬೇಕು ಅಂದಾಗ ಆ ಸಿನಿಮಾ ಮಾಡಬೇಕು ಅನ್ನೋರು ಎಲ್ಲಿ ನಮ್ಗೆ ಅವಕಾಶ ಸಿಗಲ್ಲ, ಆಗ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಹುಟ್ಟಿಕೊಡುತ್ತೆ. ಅದು ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗುತ್ತೆ. ಇವತ್ತು ಈ ಥರದೊಂದು ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರುವಂಥ ಕೆಲಸ ಆಗುತ್ತೆ. ಪ್ರತಿಭೆ ಇದೆ, ಇಲ್ಲಿ ಕಥೆಯೂ ಇದೆ, ಇಲ್ಲಿ ಕ್ಯಾಮ್ರಾವೂ ಇದೆ. ಆದರೆ ತುಂಬ ಸರಿ ಮನೆಯವರು ಡಿಸ್ಕರೇಜ್ ಮಾಡಿಬಿಡ್ತಾರೆ, ಸಿನಿಮಾ ಮಾಡ್ತೀಯಾ ಮತ್ತು ಬೇರೆ ನೋಡ್ಕೊ, ಬೇರೆ ಕೆಲಸ ನೋಡು ಅಂದ್ಬಿಡ್ತಾರೆ ಎಷ್ಟೋ ಸರಿ. ಆದರೆ ಇದೆಲ್ಲವನ್ನ ಮೀರಿ ಸಿನಿಮಾ ಲೋಕ ಅಷ್ಟು ಈಸಿ ಅಲ್ಲ. ಆದರೆ ಅಲ್ಲಿ ನಿಂತು ಕೆಲಸ ಮಾಡಬೇಕು ಅನ್ನೋದು ಯಾವಾಗಲೂ ದೊಡ್ಡ ಕನಸು. ಅದು ಒಳ್ಳೆ ಸಿನಿಮಾ ಯಾವಾಗಲೂ ಪ್ರೇಕ್ಷಕರನ್ನ ಹುಡುಕ್ತಾನೆ ಇರುತ್ತೆ. ಒಳ್ಳೆ ಸಿನಿಮಾ ಪ್ರೇಕ್ಷಕರನ್ನ ಹುಡುಕ್ತಾ ಇರುತ್ತೆ. ಒಳ್ಳೆ ಪ್ರತಿಭೆ ಅವಕಾಶವನ್ನು ಹುಡುಕ್ತಾ ಇರುತ್ತೆ. ಅದೊಂದು ಅವಕಾಶ ಬೇಕಲ್ಲ ನಮ್ಮ ಪ್ರತಿಭೆ ಪ್ರಜ್ವಲಿಸೋದಕ್ಕೆ ಅಂತ.
ಆ ಎರಡಕ್ಕೂ ಒಂದು ಒಳ್ಳೆ ವೇದಿಕೆ ಅಂತೂ ಬೇಕೇ ಬೇಕು. ಆ ತರಹದ ವೇದಿಕೆ ಈ ವೇದಿಕೆಗಳಾಗಿ ಕಲ್ಪಿಸ್ಕೊಡುತ್ತೆ. ಬಿಕಾಸ್ ಆ ಥರದ್ದೆಲ್ಲ ಟ್ಯಾಲೆಂಟ್ಸ್ಗಳು ಒಂದೇ ವೇದಿಕೆಯಲ್ಲಿದ್ದಾರೆ. ನಿಮಗೆಲ್ಲ ಮುಂದಿನ ದಿನದಲ್ಲಿ ಆ ಒಳ್ಳೆಯ ಅವಕಾಶಗಳು ಬರಲಿ, ಆ ಮೂಲಕ ಈ ಮಣ್ಣಿನ ಸುವಾಸನೆ ಎಲ್ಲ ಕಡೆ ಹರಡಲಿ ಅಂತ ನಾನಂತೂ ಮನಸ್ಪೂರ್ವಕ ಹಾರೈಸ್ತೀನಿ. ಸಿನಿಮಾ ಬೆಳೀಲಿ, ಕಲಾವಿದರು ಬೆಳೀಲಿ, ಕಿರುಚಿತ್ರಗಳು ದೊಡ್ಡ ಕಥೆಯಾಗಿ ಬೆಳ್ಳಿ ಪರದಿಲಿ ರಾರಾಜಿಸಲಿ, ಉತ್ತರ ಕರ್ನಾಟಕದ ಪ್ರತಿಭೆಗಳು ಎಲ್ಲ ಕಡೆ ಹರಡಲಿ ಎನ್ನುವ ಸದಾಶಯದೊಂದಿಗೆ ಇವತ್ತು ಯಾವುದೋ ಒಂದು ಕ್ಲೋಸ್ ರೂಮಲ್ಲಿ ಒಂದು 150-200 ಜನ ಕೂತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದೆ ಯೂನಿವರ್ಸಿಟಿ ಗ್ರೌಂಡಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗಬೇಕು. ಮುಂದಿನ ವರ್ಷದಲ್ಲಿ ಆ ಕಾರ್ಯಕ್ರಮಕ್ಕೆ ಖಂಡಿತ ಕರೀವಿ, ದೇವರಣೆಗೂ ಗೊತ್ತಿದೆ. ಬಿಕಾಸ್ ಆ ತರಹದ ಇವೆಂಟ್ಗಳಾಗಬೇಕು. ಉತ್ತರ ಕರ್ನಾಟಕ ಅಂದಾಗ ಈ ಭಾಗದ ಮಂದಿ ತಿರುಗಿ ನೋಡಬೇಕು. ಆ ಥರದ ಎತ್ತರಕ್ಕೆ ನಿಮ್ಮ ಕಲ್ಪನೆ ಮತ್ತು ಅನುಷ್ಠಾನ ಆಗಲಿ ಎನ್ನುವ ಸದಾಶಯ ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಖುಷಿ ಆಗುತ್ತೆ. ಶರಣ್ರಿ, ನಮಸ್ಕಾರ. ಯಾರು ಈ ವೇದಿಕೆ ಮೇಲೆ ಅಂದಿದ್ದಾರೆ, ನೀ ಬರೆದ ಕಾದಂಬರಿ, ಅವಳೇ ನನ್ನ ಹೆಂಡತಿ, ಸಾಂಗ್ಲಿಯಾನದಂತಹ ಎವರ್ಗ್ರೀನ್ ಚಿತ್ರಗಳಲ್ಲಿ ನಾಯಕಿಯಾಗಿ ಮಿಂಚಿ ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ ನಾಗ್ ಅವರಂಥ ದಿಗ್ಗಜರ ಜೊತೆ ತೆರೆ ಮೇಲೆ ಹಂಚ್ಕೊಂಡು ಸ್ಯಾಂಡಲ್ವುಡ್ನ ಅಪ್ರತಿಮ ನಾಯಕಿ ಎನಿಸ್ಕೊಂಡಿದ್ದಾರೆ. ಭವ್ಯ ಮೇಡಮ್, ತಾವು ಕೂಡ ಒಂದೆರಡು ಮಾತಾಡಬೇಕು. ಲೇಡಿ ಸೂಪರ್ ಸ್ಟಾರ್ ಭವ್ಯ ಅಂತಾನೆ ಹೆಸರುವಾಸಿಯಾಗಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಭವ್ಯ ಮೇಡಮ್ ನಿಮಗೆ. ಹಾಡು ಹೇಳ್ತಾರೆ ಅಂತ ನನಗೂ ಖಂಡಿತ ಗೊತ್ತಿಲ್ಲ. ಮಾತು ಹಾಡು ಎಲ್ಲ ವೇದಿಕೆ ನಿಮಗೆ. ಎಲ್ಲ ಬಾತ್ರೂಮ್ ಸಾಂಗ್ ಹಾಡ್ತಾ ಇರ್ತೀನಿ, ಆಗೀಗ ಕೊಡ್ತಾ ಇರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನನ್ನೆಲ್ಲ ಪ್ರೀತಿಯ ಅಭಿಮಾನಿಗಳಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಧಾರವಾಡ, ಹೆಮ್ಮೆಯ ಧಾರವಾಡ. ಇಲ್ಲಿ ಬಹಳಷ್ಟು ಸಾಹಿತಿಗಳು, ಕಲಾವಿದರು, ಸಿಂಗರ್ಸು, ಸ್ಪೋರ್ಟ್ಸ್ ಮ್ಯಾನ್ಗಳು, ಹೀಗೆ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಹುಟ್ಟಿ ಬೆಳೆದಂಥ ಪುಣ್ಯ ಭೂಮಿ ಇದು. ಇಂಥ ಭೂಮಿ ನನ್ನನ್ನು ಆಗಾಗ ಇಲ್ಲಿ ಕರೆಸ್ಕೊಳ್ತಾ ಇರುತ್ತೆ. ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಧಾರವಾಡ ಜನತೆಯೂ ಕೂಡ ಅಷ್ಟೇ ತುಂಬ ಹೃದಯದಿಂದ ನನ್ನ ಪ್ರೋತ್ಸಾಹಿಸಿ ಇಷ್ಟು ದೊಡ್ಡದಾಗಿ ಬೆಳೆಸಿದ್ರು. ಈ ಕಡೆ ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಇದೆ. ಹಾಗಾಗಿ ನನಗೆ ತುಂಬ ಈ ಕಡೆ ಕ್ಷೇತ್ರದಲ್ಲಿ, ಈ ಭಾಗದಲ್ಲಿ ನನಗೆ ನನ್ನ ಚಿತ್ರಗಳು ಬಹಳಷ್ಟು ಓಡಿದೆ. ನಂದು ವಿಷ್ಣುವರ್ಧನ್ ಸರ್ದು ಚಿತ್ರಗಳು ಹೇಳಬೇಕು ಅಂದರೆ, ವಿಷ್ಣು ಅಂದರೆ ಸಾಕು ಭವ್ಯ ಅಂತಾರೆ. ನಿಜವಾಗ್ಲೂ ಇದು ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆಯ ವಿಷಯ. ಅಂಥ ಒಂದು ಉದಯೋನ್ಮುಖ ನಟನ ಜೊತೆ ಮಾಡಿದ್ದೇ ನನ್ನದೊಂದು ಸೌಭಾಗ್ಯ ಅಂತ ಹೇಳ್ಕೊಳ್ತೀನಿ. ಇವತ್ತು ಅವರ ಅಳಿಯ ಬಂದಿದ್ದಾರೆ. ಒಂದು ಸಮ್ಮುಖದಲ್ಲಿ ನನಗೆ ಒಂದು ವೇದಿಕೆಯನ್ನು ಹಂಚ್ಕೊಳ್ತಿರೋದು ನನಗೆ ಖುಷಿ ಆಗ್ತಿದೆ ಅನ್ನೋದವರೆ. ಹಾಗೂ ಈಗ ನೀವು ಭಾಳಷ್ಟು ಸಮಾಜ ಜಾಲತಾಣಗಳಲ್ಲಿ ಒಂದು ಪರಿಸರದ ಮಾಲಿನ್ಯದ ಬಗ್ಗೆ ಆಸಕ್ತಿ ವಹಿಸಿ ಭಾಳಷ್ಟು ಆಸಕ್ತಿ ವಹಿಸ್ಕೊಂಡು ಮಾಡ್ತಿದ್ದೀರಾ. ನಿಜಕ್ಕೂ ಇದಕ್ಕೆ ಶ್ಲಾಘನೀಯ. ಹೀಗೆ ನಿಮ್ಮ ಒಂದು ಸೇವೆ ನಿರಂತರವಾಗಿ ಸಾಗಲಿ. ಈ ಕಲಾವಿದರು ಅಷ್ಟೇ ಅಲ್ಲದೆ ಈ ಸಮಾಜ ಸೇವೆಗಳನ್ನು ಮಾಡ್ತಿದ್ದೀರಾ. ಅಷ್ಟೇ ಅಲ್ಲ, ಒಂದು ಒಳ್ಳೆಯ ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ. ನಾನು ನಿಮ್ಮ ಫ್ಯಾನ್ ಕೂಡ. ಆಮೇಲೆ ನೀವು ಒಂದು ಹಾಡು ನಿಮಗೆಲ್ಲ ಕೇಳಿಸ್ಬೇಕು ನಾನು ಕೇಳ್ಕೊಳ್ತೀನಿ. ಹಾಗೂ ಇವತ್ತು ಅಂತಾರಾಷ್ಟ್ರೀಯ ಫಿಲಮ್ ಫೆಸ್ಟಿವಲ್, ಈ ಒಂದು ಫಿಲಮ್ ಫೆಸ್ಟಿವಲ್ 2ನೇ ವರ್ಷದ ನಡೀತಾ ಇದೆ. ಈ ಒಂದು ಚಿತ್ರಗಳನ್ನು ಆಯ್ಕೆ ಮಾಡಿ ಅದರಲ್ಲಿ ಉತ್ತಮ ಕಲಾವಿದರನ್ನ ಆಯ್ಕೆ ಮಾಡಿ, ತಾಂತ್ರಿಕ ವರ್ಗದವ್ರನ್ನ ಎಲ್ಲನೂ ಆಯ್ಕೆ ಮಾಡಿ ಅವರಿಗೆ ಒಂದು ಗೌರವಿಸುವಂಥ ವೇದಿಕೆಯನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ, ಪ್ರಶಸ್ತಿ ಕೊಡ್ತಿದ್ದೀರಾ. ಇದೊಂದು ತುಂಬ ನೀನೆಲ್ಲೋ ನಾನಲ್ಲೇ ಮತ್ತು ರಾಜಸಿಂಹ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಭಾರತಿ ವಿಷ್ಣುವರ್ಧನ್ ಅವರ ಕುರಿತಾದ ಬಾಳೆ ಬಂಗಾರ ಸಾಕ್ಷ್ಯ ಚಿತ್ರವನ್ನು ನಿರ್ದೇಶಿಸಿದ್ದು, ಈ ಚಿತ್ರವು 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ವಿಶೇಷ ತೀರ್ಪುಗಾರರ ಮೆಚ್ಚುಗೆ ಪಡೆದಿದೆ. ಅಲ್ಲದೆ ಕಿರುಚಿತ್ರಗಳ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ಗಳಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ. ಅನಿರುದ್ಧ್ ಸರ್ ಅವರು ಈಗ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಕೂಡ ಆರ್ಯವರ್ಧನ್ ಪಾತ್ರದ ಮೂಲಕ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಅವರಿಗೆ ನಮ್ಮ ಉತ್ತರ ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅಭಿನಂದನೆಗಳನ್ನು ಕೂಡ ತಿಳಿಸುತ್ತಿದ್ದೇನೆ.
ಸ್ನೇಹಿತರು, ಸಲಹಾ ಸಮಿತಿ ಸದಸ್ಯರು ಕೂಡ ಸಲಹಾ ಮೈಸೂರು ಮೇಡಮ್, ಡಾಕ್ಟರ್ ಎನ್ ಎನ್ ಮುಮ್ಮಿಗಟ್ಟಿ, ಡಾಕ್ಟರ್ ಸುರೇಶ್ ಸ್ವಾಮಿಯವರು, ಡಾಕ್ಟರ್ ಪ್ರಭು ಗಂಜಿಹಾಳ್, ಶ್ರೀ ವೀರಗೌಡ ಸಿದ್ದಾಪುರ, ಶ್ರೀಮತಿ ಇಡ್ಗಲ್ ಅವರು, ಡಾಕ್ಟರ್ ವೀರೇಶ್ ಹಂಡಿಗರು. Bismillahirrahmanirrahim. It's a great honor and a privilege for me to be here to participate in the first Karnataka International Film Festival, organized by the North Karnataka Film Chamber of Commerce. On behalf of the Maldives film industry and NSPA, I would like to express my sincere gratitude to the President of the North Karnataka Film Chamber of Commerce and to the entire organizing committee for giving me this wonderful opportunity to be part of such an important international platform. For a small and developing film industry like Maldives, opportunities like this are truly valuable. Cinema has no borders. Festivals like this bring filmmakers, artists, technicians, and audience from different countries together, allowing us to share our stories, our expressions, our expressive experiences, our culture, and our passion for filmmaking. It's a great honor for me to present the Maldives film industry on an international stage. We are here not only to showcase our work, but also to learn from the talented filmmakers around us to build strong friendship and collaboration between our two countries. I would like to sincerely appreciate and thank everyone who has put their time, energy, tireless effort into making the first edition of the film festival a success. Organizing an international film festival is not an easy task, and your dedication deserves our highest appreciation. I am also very happy to say that Maldives Society for Performing Arts looks forward to participating in the second North Karnataka International Film Festival on a much bigger scale. We hope to bring more Maldivian filmmakers, artists, films, and cultural performances and further strengthen the connection between the Maldives and Karnataka through cinema and the performing arts. Once again, thank you to Mr. President, the Film Chamber, the organizing committee, all the participating filmmakers, and everyone who has welcomed me so warmly. Let us continue to use cinema as a bridge between cultures, countries, and people.
Thank you, and I wish the first North Karnataka International Film Fest a tremendous success. Long live the friendship between the Maldives and India, and a long live the magic of cinema. Assalamu alaikum. Thank you very much. ಬಹುಶಃ ಇದರಲ್ಲೆಲ್ಲೋ ನಮ್ಮ ತಾಯಿ ನಮ್ಮ ತಂದೆ ಇದ್ದಾರೆ, ಅವರೆಲ್ಲ ನನಗೆ ಹಾರೈಸಿದ್ದಾರೆ ಅಂತ ನಾನು ತುಂಬ ಹೃದಯದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಲೆನ ಗುರುತಿಸಿ ಮೊದಲು ನಮ್ಮ ಊರಿಗೆ ಥ್ಯಾಂಕ್ಸ್ ಹೇಳಬೇಕು, ರಾಣೆಬೆನ್ನೂರಿಗೆ. ನಾನೊಬ್ಬ ಡಾನ್ಸ್ ಕ್ಲಾಸ್ ಮಾಡ್ಕೊಂಡಿದ್ದವನು, ಆಟ ಓಡಿಸ್ಕೊಂಡಿದ್ದಾಗ ಅವರು ನನಗೆ ಚಪ್ಪಾಳೆ ತಟ್ಟಿ ಈ ವೇದಿಕೆಗೆ ಕಲಿವೀರ ಸಿನಿಮಾ ಮಾಡೋದಕ್ಕೆ ಜ್ಯೋತಿ ಆರ್ಟ್ಸ್ ಮೂಲಕ ನಮ್ಮ ಗಂಗಾಧರ್ ಸರ್ ಆಗಲಿ ಮತ್ತು KMP ಶ್ರೀನಿವಾಸ್ ಸರ್ ಆಗಲಿ ನನ್ನ ನಿರ್ಮಾಪಕರ ನಿಂತ್ಕೊಂಡ್ರು. ಹಾಗೆ ಇಡೀ ನನ್ನ ಕಲಿವೀರ ಚಿತ್ರತಂಡಕ್ಕೆ, ನಿರ್ದೇಶಕರಿಗೆ, ಇಡೀ ತಂಡಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಮುಂದೆ ಬ್ರಹ್ಮ ರಾಕ್ಷಸ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಅದರಲ್ಲಿ ಭವ್ಯ ಮೇಡಮ್ ಕೂಡ ನನ್ನ ತಾಯಿ ಪಾತ್ರ ಮಾಡಿದ್ದಾರೆ. ಅದು ಕೂಡ ಇವಾಗ ಆದಷ್ಟು ಬೇಗ ತುಂಬ ಚೆನ್ನಾಗಿ ಕಲಿವೀರ ನೀವೇನು ನೋಡಿದ್ರಲ್ಲ, ಇಷ್ಟಪಟ್ಟಿದ್ದೀರಾ. ನಿನ್ನೆಯಿಂದ ನಾನು ಬಂದಾಗ ಯಾರು ನನಗೆ ಗುರುತಿಡಿತಿರ್ಲಿಲ್ಲ, ಯಾರು ಮಾತಾಡಿಸ್ತಿರ್ಲಿಲ್ಲ. ಬಟ್ ಈಗ ಹೆಂಗಾಗ್ತಿದೆ ಅಂದರೆ ಕಲಿವೀರ ಅಂದ ತಕ್ಷಣ ಒಂದಷ್ಟು ನಾನು ಚಪ್ಪಾಳೆ ತಟ್ಟಿದ್ರು, ಅಂಕುಶ್ ಏಕಲವ್ಯ ಅಂದ ತಕ್ಷಣ. ನಿಜವಾಗ್ಲೂ ನಾನು ಈ ವೇದಿಕೆಗೆ ನನಗೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ರೀತಿ ಇನ್ನೊಂದು ಮಾತುಗಳು ಮುಗಿಯಲ್ಲ. ಅಂಕುಶ್ ಅವರೇ, ಮತ್ತೊಮ್ಮೆ ಸ್ಪೆಷಲ್ ಆಗಿ ಹಾವೇರಿ ಜಿಲ್ಲೆನೇ ನಿಮಗೆ ಸೆಲೆಬ್ರೇಟ್ ಮಾಡುತ್ತೆ ಅಂತ ಹೇಳ್ತೀನಿ ಮೂಲಕ. ಅಂಕುಶ್ ಅವರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸಮಯದ ಅಭಾವ ಇರೋದ್ರಿಂದ ಮುಂದಿನ ಚಿತ್ರಕ್ಕೆ ಹೋಗೋಣ. ಡೆತ್ ಸರ್ಟಿಫಿಕೇಟ್ ಮುಂದಿನ ಅಪ್ಪ ಅಮ್ಮನಿಗೆ ಅರ್ಪಿಸ್ತೀನಿ. ಯಾಕಂದರೆ ಅವರಿಂದನೇ ನಾನು ಇನ್ನೂ ಕೂಡ ನಮ್ಮ ಅಪ್ಪ ಅಮ್ಮ ಜಮೀನಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಈ ಪ್ರಶಸ್ತಿನ ನಮ್ಮ ಅಪ್ಪ ಅಮ್ಮದರಿಗೆ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಬದುಕು ಅವಾರ್ಡ್ ಗೋಸ್ ಟು ಮಲ್ಲಿಕಾರ್ಜುನ್ ಸಂಶಿ. ಬೆಸ್ಟ್ ಕಂಪೋಸರ್ ಅವಾರ್ಡ್ ಟು ಮಲ್ಲಿಕಾರ್ಜುನ್ ಸಂಶಿ ಅವರ ಡೈರೆಕ್ಟರ್, ಪ್ರೊಡ್ಯೂಸರ್, ಹಾಗೆ ಅವರಿಗೆ ಅವಾರ್ಡ್ ಕೂಡ ಸಿಗ್ತಾ ಇದೆ. ರಾಜೇಶ್ವರಿ ಪ್ರೊಡಕ್ಷನ್ಸ್ನ ನಿರ್ಮಾಣದಿಂದ ಮೂಡಿ ಬಂದಿದೆ. ವಿಟಿ ಇದೆನಾ? ಓಕೆ ಸರ್, ಅವಾರ್ಡ್ ಕೊಡಲಿಕ್ಕೆ ಪ್ರಭು ಹಂಚಿನಾಳ್ ಸರ್ ಹಾಗೂ ಬಾಬು ರೊಳ್ಳಿ ಅವರು. ಈ ಬದುಕೆ ನಿಜವಾಗ್ಲೂ ಒಂದು ನಾಟಕ ಶಾಲೆ ಅನ್ನುವಂಥ ಅದ್ಭುತವಾದಂಥ ವಿಡಿಯೋ, ಸಂಪೂರ್ಣ ವಿಡಿಯೋ ಯೂಟ್ಯೂಬಲ್ಲಿ ಸಿಗುತ್ತೆ ಅನ್ಕೋತೀನಿ. ಮಲ್ಲಿಕಾರ್ಜುನ್ ಸಂಶಿ ಅವರಿಗೆ ಅಭಿನಂದನೆಗಳು. ಈ ಬದುಕು ಮ್ಯೂಸಿಕ್ ಅವಾರ್ಡ್. ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಬಾಬು ರೊಳ್ಳಿಯವರು. ಭೇಟಿ ಪ್ರೇಮಾ ಎನ್ ಅವರಿಗೆ ಬೆಸ್ಟ್ ಲಿರಿಕ್ಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.